ಕಬಡ್ಡಿ ನಮ್ಮ ಹೆಮ್ಮೆಯ ಆಟ, ನಮ್ಮ ದೇಶೀಯ ಕ್ರೀಡೆ. ಸದ್ಯ ಕರ್ನಾಟಕದ ಕಬಡ್ಡಿ ಆಟಗಾರರಿಗೆ ಅವಕಾಶಗಳನ್ನು ಹುಟ್ಟುಹಾಕಲೆಂದು ವೇದಿಕೆ ಒಂದು ಸೃಷ್ಟಿಯಾಗ್ತಾ ಇದೆ. ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶಗಳ ಕೊರತೆ ಫುಲ್ಫಿಲ್ ಮಾಡೋದಕ್ಕೆ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಆಯೋಜನೆ ಆಗ್ತಾ ಇದೆ. ಬೆಂಗಳೂರಿನ ಕೋರಮಂಗಲ ಕ್ಲಬ್ನಲ್ಲಿ ಪ್ರಮುಖ ತಂಡವಾದ ಉತ್ತರ ಕನ್ನಡ ಸ್ಟಾರ್ ಲಯನ್ಸ್ನ ಲೋಗೋ ರಿಲೀಸ್ ಮಾಡಲಾಗಿದೆ. ಜೊತೆಗೆ ಸಚಿವ ರಾಮಲಿಂಗಾರೆಡ್ಡಿ ತಂಡದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಅಂದಾಗೆ ಮುಂದಿನ ಸೆಪ್ಟೆಂಬರ್ನಲ್ಲಿ ಕೋರಮಂಗಲದ ಇಂಡೋರ್ ಸ್ಟೇಡಿಯಂನಲ್ಲಿ ಪಂದ್ಯಾವಳಿಗಳು ಆರಂಭವಾಗಲಿದೆ. ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ನಲ್ಲಿ ಉತ್ತರ ಕನ್ನಡ ತಂಡ ಸೇರಿ ಬೆಂಗಳೂರು, ಮೈಸೂರು, ಹಾಸನ ಸೇರಿದಂತೆ ಒಟ್ಟು 8 ತಂಡಗಳು ಭಾಗವಹಿಸ್ತಾ ಇದೆ. ಇವತ್ತು ಕೋರಮಂಗಲ ಕ್ಲಬ್ನಲ್ಲಿ ತಂಡದ ಆಟಗಾರರ ಹರಾಜು ಪ್ರಕ್ರಿಯೆ ಕೂಡ ನಡೆಯಲಿದೆ. ಅಂದಾಜು 200 ಆಟಗಾರರು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾಗವಹಿಸಲಿದ್ದಾರೆ. ಅದರಲ್ಲಿ 112 ಪ್ಲೇಯರು ಸಿಲೆಕ್ಟ್ ಆಗಲಿಕ್ಕಿದ್ದಾರೆ. ಇಲ್ಲ, ಕರ್ನಾಟಕ ರಾಜ್ಯದ ಮಾತ್ರ, ಎಲ್ಲ ಆಟಗಾರರು ಕರ್ನಾಟಕ ರಾಜ್ಯದ ಮಾತ್ರ. ಇದರಲ್ಲಿ ಪ್ರೋ ಕಬಡ್ಡಿ ಆಡಿದವರು ಇದ್ದಾರೆ, ಎ ಗ್ರೇಡ್ ಆಡಿದವರು ಇದ್ದಾರೆ. ಎಲ್ಲ ಥರದ ಪ್ರತಿಭೆಗಳು ಕರ್ನಾಟಕ ಮೂಳೆಯಿಂದ ಆಟಗಾರರು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ನಮ್ಮ ವೆಬ್ಸೈಟಲ್ಲಿ. ಅದರಿಂದ ನಾವು ಶಾರ್ಟ್ ಲಿಸ್ಟ್ ಮಾಡಿ ನಾಳೆ ಆಕ್ಷನ್ಗೆ ಹಾಕ್ತೀವಿ. ಹೆಂಗ್ ಆಟಗಾರರಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಒಂದು ಟ್ಯಾಲೆಂಟಿಗೆ ಒಂದು ಶೋಕೇಸ್ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್. ಅದರಿಂದ ಇತ್ತೀಚೆಗೆ ಎಲ್ಲ ಟಿವಿಗಳಲ್ಲಿ ಯಾವ ರೀತಿ ಕ್ರಿಕೆಟ್ ಟೆನ್ನಿಸ್ಗೆ ಪ್ರೋತ್ಸಾಹ ಕಬಡ್ಡಿಗೂ ಕೂಡ ಕೊಡ್ತಾ ಇದ್ದಾರೆ. ಈ ನಿಮ್ಮ ತಂಡ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಆಟ ಆಗಲಿ ಅಂತ ಹೇಳಿ ಎಲ್ಲರೂ ಸಹ ಪ್ರಯತ್ನ ಇವತ್ತು ನಮ್ಮ KKPL ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗಿನ 8ನೇ ಟೀಮಿನ ಲೋಗೋ ಮತ್ತೆ ಟೀಮ್ ಹೆಸರಿನ ಲಾಂಚ್ ಇತ್ತು. 8ನೇ ಟೀಮ್ ನಮ್ಮದು ಉತ್ತರ ಕನ್ನಡ ಸ್ಟಾಲಿಯನ್ಸ್ ಅಂತ ನಾವು ಬಿಡುಗಡೆ ಮಾಡಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.